ದ್ವೇಷ ಭಾಷಣ ಮಾಡಿದ್ದಕ್ಕೆ ಆ ಆರೋಪದ ಮೇಲೆ ಈಗ ಹಿಂದೂ ಹುಲಿ ಯತ್ನಾಳ್ ಮೇಲೆ ಕೇಸ್ ದಾಖಲಾಗಿದೆ. ಒಂದು ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಆ ಆರೋಪದಡಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ವಿವಾದಾತ್ಮಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಿರ್ದಿಷ್ಟ ಸಮಯದ ಒಂದು ಗುರಿಯನ್ನು ಇಟ್ಟುಕೊಂಡು ಲವ್ ಜಿಹಾದ್ ಬಗ್ಗೆ ಕೂಡ ಭಾಷಣ ಮಾಡಿದ್ರು. ಒಂದು ಸಮುದಾಯದ ಬಗ್ಗೆ, ಶಿವಾಜಿ ಜಯಂತಿ ಆಚರಣೆ ಏನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಭಾಷಣ ಮಾಡಿದ್ರು. ಕೆಲ ಐತಿಹಾಸಿಕ ವ್ಯಕ್ತಿಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಫೆಬ್ರವರಿ 21ರಂದು ಶಿವಾಜಿ ಜಯಂತಿ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ವೇದಿಕೆ ಮೇಲೆ ಮಾತನಾಡಿದ್ರು. ವ್ಯಾಪಕ ವಿರೋಧಕ್ಕೆ ಕಾರಣವಾಗಿತ್ತು ಯತ್ನಾಳ್ ಅವರ ಈ ಭಾಷಣ. ಶಾಸಕರ ವಿರುದ್ಧ ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ಗುರುಮಠಕಲ್ನಲ್ಲಿ ಶಿವಾಜಿಯ ಜಯಂತಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನು ಆಡ್ತಾರೆ. ಅದು ಯಾರ ಬಗ್ಗೆ? ಗಾಂಧೀಜಿ ಅವರ ಬಗ್ಗೆ, ನೆಹರು ಅವರ ಬಗ್ಗೆ. ಗಾಂಧೀಜಿ ಅವರನ್ನ ನಾನು ನಮ್ಮ ದೇಶದ ರಾಷ್ಟ್ರಪಿತ ಅಂತ ಒಪ್ಕೊಳ್ಳೋದಿಲ್ಲ. ಹಾಗೆ ನೆಹರು ಅವರನ್ನ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಅಂತ ಕೂಡ ನಾನು ಒಪ್ಕೊಳ್ಳೋದಿಲ್ಲ. ಇದು ಯತ್ನಾಳ್ ಆಡಿದಂತಹ ಮಾತು. ಅಷ್ಟೇ ಅಲ್ಲ, ಕೆಲವೊಂದು ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು ಲವ್ ಜಿಹಾದ್ ಅಂತ ಮಾತನಾಡಿದ್ರು, ಬೇರೆ ಬೇರೆ ವಿಚಾರಗಳನ್ನು ಮಾತನಾಡಿದ್ರು. ಒಂದು ರೀತಿಯಲ್ಲಿ ಇದು ದ್ವೇಷ ಭಾಷಣ ಅಂತ ಕನ್ಸಿಡರ್ ಮಾಡಿದ್ರು ಕೆಲವರು. ಬೇರೊಂದು ಸಮುದಾಯವನ್ನ ಎತ್ತಿ ಕಟ್ಟುವಂತಹ ರೀತಿ ಬಸವನಗೌಡ ಪಾಟೀಲ್ ಮಾತನಾಡಿದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿ ಯತ್ನಾಳ್ ಮಾತಾಡಿದ್ರು ಭಾಷಣದಲ್ಲಿ. ಕೇಳಿ. 2 ವರ್ಷ ಎಷ್ಟು ನಮ್ಮ ಮಂದಿಗೆ ತೊಂದರೆ ಕೊಡ್ತೀರಿ ಕೊಡ್ರಿ. ಎಷ್ಟು ಮಂದಿಗೆ ಗುಂಡಾ ಕೇಸ್ ಹಾಕ್ತಾರೆ ಹಾಕ್ರಿ. ಎಷ್ಟು ಲಾಠಿ ಚಾರ್ಜ್ ಮಾಡಿಸ್ತೀರಿ ಮಾಡಿಸಿ. 28ಕ್ಕೆ ನಾವೇ ಬರೋರು. ಗಣಪತಿ ಮ್ಯಾಗ ಕಲ್ಲು ಹೋಗಂದ್ರೆ ಬುಲ್ಡೋಜರ್. ಶಿವಾಜಿ ಮಹಾರಾಜರ ಮೂರ್ತಿ ಮ್ಯಾಗ ಕಲ್ಲು ಹೋಗದ್ರ ನೀವು ಈಗ ಸುಧಾರಿಸ್ರಿ. 28ರ ತನ ಸುಧಾರಿಸಿ. ಭಯ ಭಯ आपके साथ हम आपका गणपति को हम भी नमन करते अನ್ಬೇಕು. ಎಲ್ಲರ ಸೆಕೆಂಡ್ರಿ ನನ್ನ JCB ಪಾರ್ಟಿ ರೆಡಿ. ಎಲ್ಲ ರೆಡಿ ಆಗಿರಲಿಲ್ಲ. ಈ ರಾಜ್ಯದಾಗ 5 ವರ್ಷ ಕೊಡ್ರಿ ನಮ್ಮ ಕೈಯಾಗ. ಬೇಕಾದ್ರೆ ಗಾಂಧಿನೇ ತಗೊಂಡು ಹೋಗ್ಬಿಡ್ರಿ. ನಮ್ಗೆ ಅಂಬೇಡ್ಕರ್ ಸಾಕು. ನಮ್ಗೆ ಅಂಬೇಡ್ಕರ್ ಅವರಿದ್ರೆ ಸಾಕು. ನಮ್ಮ ಗಾಂಧಿ ಭಾರತದ ತಂದೆ ಅಲ್ಲ, ರಾಷ್ಟ್ರಪಿತ ಅಲ್ಲ. ನಮಗೂ ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ. ನಮ್ಮ ದೇಶದ ರಾಷ್ಟ್ರಪಿತ ನಾವು 555 ಸಿಗರೇಟ್ ಸಿಗ್ತಿರ್ತಾವ. ಕಲ್ಕತ್ತಾಕ್ ಹೋದಾಗ ಏನು ಪಾಕೆಟ್ ಆಯ್ತದ. ದಿಲ್ಲಿದಿಂದ ಒಂದು ವಿಮಾನದಾಗ ತಗೊಂಡ್ಬಂದ್ರ ಇವ್ರು ಚೈನಿ ಮಾಡಿ ಮಕ್ಕಳು ಇವರು ಉಪವಾಸ ಕೂತಾರೆ. ಏನಂತಾರೆ ಅಂದ್ರೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ತ್ಯಾತ್ಯಾ ಟೋಪಿ, ಸ್ವಾತಂತ್ರ್ಯ ವೀರ ಸಾವರ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿದ್ದಿ ಬಿಟ್ಟಾರ. ಅವ್ರ ಕೈಗೆ ಬುಕ್ಕ, ಅವ್ರ ಕೈಗೆ ಪೆನ್. ಬರೀ ನೆಹರು ಹೋಗ್ಯಾರ, ಬರೀ ಗಾಂಧಿನ ಹೋಗ್ಯಾರ. ಗಾಂಧಿ ಉಪವಾಸ ಕೂತ ಸ್ವಾತಂತ್ರ್ಯ. अरे उच्च बसवनगौಡ पाटील यत्नाळ्गे अरे उच्च बसवनगौಡ पाटील यत्नाळ्गे बसवनगौಡ पाटील यत्नाळ्गे बसवनगौಡ पाटील यत्नाळ्गे ಡೈಲಾಗ್. ಯತ್ನಾಳ್ ಭಾಷಣದಲ್ಲಿ ನಮಗೆ ಗಾಂಧೀಜಿ ಬೇಡ, ನೆಹರು ಬೇಡ, ಏನು ಬೇಡ, ಅಂಬೇಡ್ಕರ್ ಇದ್ರೆ ಸಾಕು. ಮತ್ತೆ ಏನು ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರಿ, ದೌರ್ಜನ್ಯ ಮಾಡ್ತಾ ಇದ್ರು, ಅದು ಮಾಡಿ. ಈಗಿನ ಸರ್ಕಾರ ಏನು ಮಾಡ್ತಾ ಇದ್ರೆ ಮಾಡಲಿ. ಮುಂದೆ 2028ಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ, ನಾವೇ ಅಧಿಕಾರದಲ್ಲಿರ್ತೀವಿ. ನಮ್ಮ ವಿರುದ್ಧ ಯಾರು ಏನು ಮಾಡ್ತಾರೋ ಅವರಿಗೆ ಅದೇ ರೀತಿಯಲ್ಲಿ ತಿರುಗೇಟನ್ನು ಕೊಡುವಂತಹ ಕೆಲಸ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಂತೆ ಇತ್ತು. ಮತ್ತು ಒಂದು ಸಮುದಾಯವನ್ನು ಕೆಣಕುವ ರೀತಿಯಲ್ಲಿ ಮಾತನಾಡಿದ್ರು ಈ ಭಾಷಣದಲ್ಲಿ. ಅದಕ್ಕೋಸ್ಕರನೇ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಈಗ.
ಬಸವನಗೌಡ ಪಾಟೀಲ್ ಎತ್ತಾಳ್ಗೆ ಬಸವನಗೌಡ ಪಾಟೀಲ್ ಎತ್ತಾಳ್ಗೆ ಡೈಲಾಗ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.